ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಾ ಇರುವಂತ ಎಲ್ಲಾ ಸೀರೆಗಳು ಡ್ರೆಸ್ಗಳು ಮೀಶೋದಲ್ಲೇ ತಗೊಂಡಿರೋದಾಗಿರುತ್ತೆ. ಅಂಡ್ ಇವಾಗ ಮಹಾ ಇಂಡಿಯನ್ ಸೇಲ್ ಅಂತ ನಡೀತಾ ಇರೋದ್ರಿಂದ ಸೊ ತುಂಬಾ ಕಡಿಮೆ ದುಡ್ಡಿಗೆ ಆಫರ್ ಹಾಕಿದ್ದಾರೆ. ಅಂಡ್ ಎಲ್ಲಾ ಪ್ರಾಡಕ್ಟ್ಸ್ ನಿಮಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಇರುತ್ತೆ. ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತೊಂದು ಸೂಪರ್ ಆಗಿರುವಂತ ಸ್ಯಾರಿ, ರೆಡಿಮೇಡ್ ಬ್ಲೌಸು, ಹಾಗೆ ವರ್ಕ್ ಬ್ಲೌಸ್ ಪೀಸು, ಗ್ರ್ಯಾಂಡ್ ಹ್ಯಾಂಡ್ ವರ್ಕ್ ಬ್ಲೌಸ್ ಪೀಸ್ ಕೂಡ ತರಿಸಿದ್ದೀನಿ. ಅಂಡ್ ನಾನು ಹಾಕಿರೋ ಡ್ರೆಸ್ ಕೂಡ ಮೀಶೋದೇನೆ. ಸೊ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಅಂಡ್ ಪ್ರೈಸ್ ಎಷ್ಟಾಗುತ್ತೆ, ಹಾಗೆ ನಿಮಗೂ ಕೂಡ ಲಿಂಕ್ಗಳು ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಸೊ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿ. ಮೀಶೋದಲ್ಲಿ ಚೀಪ್ ಅಂಡ್ ಬೆಸ್ಟ್ ಕ್ವಾಲಿಟಿ ಅಂತ ಖಂಡಿತವಾಗ್ಲೂ ಹೇಳ್ಬಹುದು. ಯಾಕಂದ್ರೆ ಕಡಿಮೆ ದುಡ್ಡಿಗೆ ಇಷ್ಟು ಚೆನ್ನಾಗಿರೋದು ಸಿಗುತ್ತೆ ಅಂದ್ರೆ ಯಾಕೆ ತಾನೇ ತಗೋಬಾರ್ದು ಅಲ್ವಾ? ಸೊ ಬನ್ನಿ, ಹಾಗಾದ್ರೆ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಈ ಸ್ಯಾರಿನ ತೋರಿಸ್ಬಿಡ್ತೀನಿ. ಸೊ ಬರೀ ತೋರ್ಸೋದು ಮಾತ್ರ ಅಲ್ಲ, ವೇರ್ ಕೂಡ ಮಾಡ್ತೀನಿ. ಓಕೆನಾ? ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಮಾತ್ರ. ಏನೋ ಒಂಥರ ರೇರ್ ಕಲರು ನೋಡಿ, ಚೆಕ್ಸ್ ಬರುತ್ತೆ. ಇದು ನೀವು ನೋಡೋದ್ಕಿಂತನೂ ನಾನು ವೇರ್ ಮಾಡ್ತೀನಿ ಅಲ್ವಾ, ಸೊ ಅವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಂಡ್ ಇದು ಕೂಡ ಬಿಗ್ ಬಾರ್ಡರ್ ಬರುತ್ತೆ ಕೆಳಗಡೆ. ಓಕೆನಾ? ಬಟ್ ನನಗೆ ಫೋಟೋದಲ್ಲಿ ಇದು ಇನ್ನೂ ಡಾರ್ಕ್ ಆಗಿ ಕಾಣಿತ್ತು. ಇದು ಸ್ವಲ್ಪ ಇವಾಗ ಒಂಚೂರು ಲೈಟ್ ಆಗಿ ಕಾಣಿಸ್ತಾ ಇದೆ. ಬಟ್ ಸಕ್ಕದಾಗಿದೆ, ಕ್ವಾಲಿಟಿ ಅಂತೂ ಆಸಮ್ ಸ್ಯಾರಿ. ಓಕೆನಾ? ಸೊ ವೇರ್ ಮಾಡಿದಾಗ ಏನೋ ಒಂಥರ ಮದ್ವೆ ಹೆಣ್ಣಿಂದ ತರ ಕಾಣಿಸುತ್ತೆ. ಅಂಡ್ ಸಿಕ್ಕಾಪಟ್ಟೆ ಕಡಿಮೆ ದುಡ್ಡು ಗೊತ್ತಾ. ಸೊ ಅಂಗಡಿನಲ್ಲಿ ಏನಿಲ್ಲ ಅಂದ್ರೂ 1,500 ರೂಪಾಯಿ ಮೇಲಿರುತ್ತೆ ಈ ಸ್ಯಾರಿ ಪ್ರೈಸು. ಮೀಶೋದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಕಡಿಮೆ. ಸೊ ಸ್ಕ್ರೀನ್ ಮೇಲೆ ಎಷ್ಟು ಈ ಸ್ಯಾರಿ ಪ್ರೈಸ್ ಅಂತ ಹಾಕಿರ್ತೀನಿ. ಸೊ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ. ಅಂಡ್ ಇದಕ್ಕೆ ಮ್ಯಾಚ್ ಆಗೋ ತರ ಇದ್ರದ್ದು ಬ್ಲೌಸ್ ಪೀಸ್ ಕಟ್ ಮಾಡಿಸಿದೀನಿ. ಆಲ್ರೆಡಿ ದಡ ಹೊಲಿಸಿದೀನಿ ನಾನು. ಒಂದ್ ನಿಮಿಷ ತೋರಿಸ್ತೀನಿ. ಮಮ್ಮಿ, ಅಲ್ಲಿ ಬ್ಲೌಸ್ ಪೀಸ್ ಹಾಕಿದ್ನಲ್ಲಿ ಎಲ್ಲಿ ನೀವು ತೆಗೆದ್ರಲ್ಲ? ಎಸ್ ನೋಡಿ, ಈ ಸ್ಯಾರಿ ವೇರ್ ಮಾಡಿದಾಗ ನೀವು ನೋಡಿದ್ರಂತೆ. ಸದ್ಯಕ್ಕೆ ಇದಕ್ಕೆ ಕಟ್ ಮಾಡಿಸಿದೀನಿ ಅಲ್ವಾ ಬ್ಲೌಸ್ ಪೀಸು. ಸೊ ನಾನು ಬ್ಲೌಸ್ ಹೊಲಿಸೋದಿಲ್ಲ, ಸೊ ಹಂಗಾಗಿ ಇದು ಹಂಗೆ ಎತ್ತಿಟ್ಟಿದ್ದೀನಿ. ಸೊ ಇದೆಲ್ಲ ಯೂಸ್ ಆಗಲ್ಲ ನನಗೆ. ನೋಡಿ, ಇದು ಬಂದಿದೆ ಬ್ಲೌಸ್ ಪೀಸು, ಚೆನ್ನಾಗಿದೆ. ಇದು ಕೂಡ ನೋಡಿ ಈ ತರ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಬಾರ್ಡರ್ ಹೇಗ್ ಬಂದಿದ್ಯೋ ಸ್ಯಾರಿಗೆ ಆ ತರ ಬ್ಲೌಸ್ ಪೀಸ್ ಬಂದಿದೆ. ಹೊಲ್ಸ್ಕೊತೀರಾ ಅಂದ್ರೆ ನೀವು ಇದೇ ಬ್ಲೌಸ್ ಹೊಲ್ಸ್ಕೊಡಿ. ಇಲ್ಲ ಹೊಲಿಯಕ್ಕೆಲ್ಲ ನಂತರ ಯಾಕೆ ಸುಮ್ನೆ ದುಡ್ಡು ಖರ್ಚು ಮಾಡೋದು ಜಾಸ್ತಿ, ಸುಮ್ನೆ ಯಾಕೆ ಟೈಲರ್ ಹತ್ರ ನಮ್ಗೆ ಇವತ್ ಕೊಡಿ ಅವತ್ ಕೊಡಿ ಈಗ್ಲೇ ಬೇಕು ಅಂತ ಅನ್ನೋದ್ಕಿಂತ ಮೀಶೋದಲ್ಲೇ ಮ್ಯಾಚಿಂಗ್ ರೆಡಿಮೇಡ್ ಬ್ಲೌಸ್ ಗಳನ್ನ ತರಿಸ್ಕೊಂಡ್ರೆ ಆಗೋಯ್ತಪ್ಪ. ಇದಂತೂ ನೀವು ನಂಬೋಗೂ ಸಾಧ್ಯ ಇಲ್ಲ, ಅಷ್ಟು ಕಡಿಮೆ ದುಡ್ಡು ಗೊತ್ತಾ. ಸೊ ನಮ್ಮ ಹಾಸನಲ್ಲಂತೂ ಶಾಸ್ತಾಸ್ ಶಾಪ್ ಇದೆ, ಅಲ್ಲೆಲ್ಲ ಹೋಗ್ಬಿಟ್ರೆ 1,500 ರೂಪಾಯಿ ಆದ್ರೂ ಹೇಳ್ತಾರೆ ಈ ತರ ರೆಡಿಮೇಡ್ ಬ್ಲೌಸ್ಗೆ. ಇಲ್ಲಂತೂ ನೀವು ನಂಬಕ್ಕೂ ಆಗಲ್ಲ. ಸ್ಕ್ರೀನ್ ಮೇಲೆ ಪ್ರೈಸ್ ಕೊಟ್ಟಿರ್ತೀನಿ ನೋಡಿ ಎಷ್ಟು ಕಡಿಮೆ ಅನ್ಬಿಟ್ಟು. ನೋಡಿ, ಇದು ಫ್ರಂಟ್ ಹುಕ್ ಬರುತ್ತೆ. ಓಕೆನಾ? ಸೊ ಇದೇ ಫಸ್ಟ್ ಟೈಮ್ ನಾನು ಫ್ರಂಟ್ ಹುಕ್ ತಗೊಂಡಿರೋದು. 1-2 ತಗೊಂಡಿದ್ದೀನಿ ಅಷ್ಟೇ. ಅಂದ್ರೆ ಬ್ಯಾಕ್ ಹುಕ್ ಅಲ್ಲಿ ಸಿಗ್ಲಿಲ್ಲ ನನಗೆ. ಅಂಡ್ ಇದು ವೆಲ್ವೆಟ್ ಬ್ಲೌಸ್ ಗೊತ್ತಾ. ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮರೂನ್ ಕಲರು ವೆಲ್ವೆಟ್ ಅಂತ ಅನ್ನಿಸ್ತಾನೆ ಇಲ್ಲ, ಯಾಕೆಂದ್ರೆ ಅಷ್ಟು ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಒಂದ್ ಚೂರು ಕಪ್ ಬರಲ್ಲ ನಿಮ್ಗೆ ಈ ತರ ಬ್ಲೌಸ್ ತಗೊಂಡ್ರೆ. ಅಂಡ್ ಈಗ ಆ ಸ್ಯಾರಿಗಿಂತ ಈ ಬ್ಲೌಸೇ ಅಟ್ರಾಕ್ಟ್ ಆಗುತ್ತೆ. ಸೊ ನೋಡಿದವರೆಲ್ಲ ತುಂಬಾ ಕಾಸ್ಟ್ಲಿ ಸ್ಯಾರಿ ವೇರ್ ಮಾಡಿದಾರೇನೋ ಅನ್ಕೋಬೇಕು ಆ ಸ್ಯಾರಿಗೂ ಈ ಬ್ಲೌಸ್ಗೂ. ಸೊ ಹಂಗಾಗಿ ನಾನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ನಂದು 36 ಆಲ್ಟ್ರಬಲ್ ಸೈಜು, ಯಾವಾಗ್ಲೂ ಕೇಳ್ತಿರ್ತೀರ ಅಲ್ವಾ. ಬಟ್ ಇದು ಕೂಡ ನನಗೆ ತುಂಬಾ ಲೂಸ್ ಆಗ್ತಿತ್ತು. ಅಂದ್ರೆ ಸೊಂಟ ಎಲ್ಲ ಸರಿ ಆಯ್ತಿತ್ತು. ಇದು ಬ್ಯಾಕ್ ಬರುತ್ತೆ, ಬಟ್ ಏನ್ ಹೇಳ್ತಾರೆ, ಇದು ಸ್ಲೀವು ಲೂಸ್ ಆಗ್ತಾ ಇತ್ತು. ಹಾಗಾಗಿ ನಾನು ಒಂದು ಸ್ಟಿಚ್ ಹಾಕಿಸ್ಕೊಂಡಿದ್ದೀನಿ. ಅದನ್ನು ಬೇಕಾದ್ರೆ ತೋರಿಸ್ತೀನಿ ನೋಡಿ. ನಾನು ಯಾವ್ದಾದ್ರು ಅಷ್ಟೇ ಲೂಸ್ ಬಂದಾಗ ಈ ತರ ಹೊಲಿಗೆ ಹಾಕಿಸ್ಕೊಂತೀನಿ ಒಳಗಡೆ. ಇಲ್ಲಿ ನೋಡಿ, 2 ಹೊಲಿಗೆ ಹಾಕಿಸ್ಕೊಂಡಿದ್ದೀನಿ. ಈ ವೈಟ್ ಕಲರ್ ದಾರ ಹಾಕಿದಾರಲ್ಲ, ಇದು ನಾನು ಹಾಕಿಸ್ಕೊಂಡಿರೋದು ನನ್ನ ಸೈಜಿಗೆ. ಸೊ ನೀವು ಅಷ್ಟೇ ಲೂಸ್ ಬಂತು ಅಂತ ಹೇಳಿದ್ರೆ ಹೊಲಿಗೆ ಹಾಕಿಸ್ಕೊಡಿ. ಸುಮ್ಮನೆ ರಿಟರ್ನ್ ಎಲ್ಲ ಮಾಡಕ್ ಹೋಗ್ಬೇಡಿ, ಎಕ್ಸ್ಚೇಂಜ್ ಮಾಡಬೇಡಿ. ನಿಮ್ಗೆ ಇಷ್ಟ ಇತ್ತು ಅಂತ ಅಂದ್ರೆ ಆ ಬ್ಲೌಸು ಕ್ವಾಲಿಟಿ ಮಾತ್ರ ಸೂಪರ್ ಡೂಪರ್ ಆಗಿದೆ. 100% ಹೇಳ್ತೀನಿ. ಇದೇ ಸ್ಯಾರಿಗೆ ಅಂತ ಅಲ್ಲ, ನಿಮ್ಮ ಹತ್ರ ಬೇರೆ ಯಾವ್ದಾದ್ರು ಸ್ಯಾರಿ ಇತ್ತು ಅಂದ್ರೆ, ಅಂಡ್ ಇದೊಂದೇ ಕಲರ್ ಅಲ್ಲ ಬ್ಲೌಸು, ಬೇಜಾನ್ ಕಲರ್ ಇದೆ ಇದೇ ಡಿಸೈನ್ ಅಲ್ಲಿ. ಸೊ ನಿಮ್ಗೆ ಲಿಂಕ್ ಕೊಡ್ತೀನಲ್ವಾ, ಸೊ ನೀವು ಕೂಡ ಬೇಕಾದ್ರೆ ಮರೂನ್ ಕಲರ್ ಯಾವ್ದಕ್ಕಾದ್ರೂ ಮ್ಯಾಚ್ ಆಗೋದಿತ್ತು ಅಂತಂದ್ರೆ ಪರ್ಚೇಸ್ ಮಾಡಿ. ಅಂಡ್ ಇದು ಅಷ್ಟೇ ಮರೂನ್ ಕಲರ್ ಅಲ್ಲೇ ತರಿಸಿದೀನಿ. ಅಂಡ್ ಈ ಸ್ಯಾರಿಗೆ ಅಂತ ಏನಲ್ಲ. ಸೊ ನಂದು ಇನ್ನೊಂದು ಸ್ಯಾರಿ ಇದೆ, ರೇಷ್ಮೆ ಸ್ಯಾರಿ, ಅದಕ್ಕೆ ಅಂತ ಹೇಳಿ ತರಿಸಿರುವಂತದ್ದು ನಾನು. ನೋಡಿ ಈ ತರ ತರಿಸಿದೀನಿ. ಇದೇ ಡಿಸೈನ್ ಅಲ್ಲಿ ನನ್ನ ಹತ್ರ ಪಿಂಕ್ ಕಲರ್ ಬ್ಲೌಸ್ ಪೀಸ್ ಕೂಡ ಇದೆ. ಬಟ್ ನನಗೆ ತುಂಬಾ ಇಷ್ಟ ಆಯ್ತು, ಕಪ್ಪೇ ಆಗಲ್ಲ ಗೊತ್ತಾ ಇದು. ಸೊ ಇದು ಗ್ರ್ಯಾಂಡ್ ಹ್ಯಾಂಡ್ ವರ್ಕ್ ಬ್ಲೌಸ್ ಪೀಸು. ಅಂದ್ರೆ ಏನ್ ಹೇಳ್ತಾರೆ, ಮೆಷಿನ್ ವರ್ಕ್ ಅಲ್ಲ, ಹ್ಯಾಂಡ್ ವರ್ಕ್ ಅಲ್ಲಿ ಮಾಡಿರೋದು. ಇದು ತುಂಬಾ ಹತ್ರದಿಂದ ತೋರಿಸಿದ್ರ ಚೆನ್ನಾಗಿ ಕಾಣಿಸೋ ತರ ತೋರಿಸಿ ಡಿಸೈನ್. ಸೊ ನೋಡ್ಕೊಂಡ್ರಿ ಅಲ್ವಾ, ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದಾಗಂತೂ ಹಿಂಗ್ ಕಾಣುತ್ತೆ ಅನ್ಬೇಡಿ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಈ ಕಡೆ ನೋಡಿ, ಅದೇ ಕುತ್ತಿಗೆ ಹತ್ರ ಬರುತ್ತಲ್ಲ ಅದು, ಇದು ಡಿಸೈನ್, ಫ್ರಂಟ್ ಡಿಸೈನು ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿದೆ.
ಸೊ ಖಂಡಿತವಾಗ್ಲೂ ಇದರಲ್ಲಿ ಸಿಕ್ಕಾಪಟ್ಟೆ ಕಲರ್ ಆಪ್ಷನ್ಸ್ ಇದಾವೆ. ನಿಮ್ಗೆ ಮರೂನ್ ಕಲರ್ ಬೇಕು ಅಂದ್ರೆ ಮರೂನ್ ಕಲರ್ ತಗೊಳ್ಳಿ, ಅಥವಾ ಪಿಂಕ್ ಬೇಕಾ, ಅಥವಾ ಗ್ರೀನ್ ಬೇಕಾ, ರೆಡ್ ಬೇಕಾ. ಸೊ ಈ ಡಿಸೈನ್ ಅಂತೂ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಓಕೆನಾ. ಸೊ ಈ ಬ್ಲೌಸ್ ಪೀಸ್ ನ ಪರ್ಚೇಸ್ ಮಾಡಿ, ಮೇ ಬಿ 1000 ರೂಪೀಸ್ ಏನೋ ಇದೆ ಅನ್ಸುತ್ತೆ. ಇದ್ರದ್ದು ಕೂಡ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್, ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮ್ಮ ಹತ್ರ ಒಳ್ಳೆ ಒಳ್ಳೆ ಸ್ಯಾರೀಸ್ ಇರ್ತಾವಲ್ವಾ, ಸೊ ಹೊರಗಡೆ ಹೋಗ್ಬಿಟ್ಟು ನೀವು ಹ್ಯಾಂಡ್ ವರ್ಕ್ ಮಾಡಿಸ್ಕೋತೀರಾ ಅಂದ್ರೆ ಮಿನಿಮಮ್ ಅಂದ್ರೂ 7,000 ರಿಂದ 8,000 ತಗೋತಾರೆ. ಈ ತರ ಮೀಶೋದಲ್ಲಿ ಬ್ಲೌಸ್ ಪೀಸ್ ತಗೊಂಡು ನೀವು ಹೊಲಿಸ್ಕೊಡಿ, ಓಕೆನಾ. ಸೊ ಹೊಲಿಯಕ್ಕೆ ಏನು ಒಂದು 400 ರೂಪಾಯಿ ತಗೋತಾರೆ ಅಷ್ಟೇ. ನಮ್ ಕಡೆ, ನಿಮ್ ಕಡೆ ಗೊತ್ತಿಲ್ಲ, 400 ರಿಂದ 500 ಆಗುತ್ತೆ ಈ ತರ ಬ್ಲೌಸ್ ಹೊಲಿಸ್ಕೊಡೋದಕ್ಕೆ. ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ, ಮೆಟೀರಿಯಲ್ ಸೂಪರ್ ಅಂದ್ರೆ ಸೂಪರ್ ಆಗಿದೆ, ಆಯ್ತಾ. ಫ್ರೆಂಡ್ಸ್ ನೋಡಿ, ವೇರ್ ಮಾಡಿದ್ದೀನಿ ಸ್ಯಾರಿನ, ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವಾ. ಸೊ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಮೀಶೋದಲ್ಲಿ ಒಂದೊಂದು ಸ್ಯಾರಿದು ನರ್ಗೆಗಳು ಚೆನ್ನಾಗಿ ಬರೋದಿಲ್ಲ, ಅಂದರೆ ಚೆನ್ನಾಗಿ ಕೂರೋದಿಲ್ಲ ಅಂತ ಹೇಳಿದ್ದೆ. ಏರ್ ಸ್ಟ್ರೈಟ್ನರ್ನೆಲ್ಲ ಯೂಸ್ ಮಾಡ್ಕೊಂಡು ನಾನು ನರ್ಗೆ ಮಾಡ್ಕೋತೀನಿ ಅಂದ್ಬಿಟ್ಟು. ಬಟ್ ಇವಾಗೇನು ನಾನು ವೇರ್ ಮಾಡಿದ್ದೀನಿ ಈ ಸ್ಯಾರಿ, ಇದಂತೂ ನೀವು ಯೋಚನೆ ಮಾಡಬೇಡಿ, ಎಂಥ ಚಿಕ್ಕ ಮಕ್ಕಳು ಕೂಡ ಉಟ್ಕೊಂಡ್ಬಿಡ್ಬೋದು, ಅಷ್ಟು ಚೆನ್ನಾಗಿ ಪ್ಲೀಟ್ಸ್ ಬರುತ್ತೆ. ಒಂದು ಸ್ವಲ್ಪನೂ ನಮಗೆ ಕಷ್ಟನೇ ಆಗಲ್ಲ. ಸೊ ನಾವು ಹೆಂಗೆ ಮಾಡ್ತೀವೋ ಆ ಥರ ನರ್ಗೆಗಳು ಕೂರುತ್ತೆ. ನೋಡಿ, ಇಲ್ಲಿ ಯಾವುದೇ ರೀತಿ ಏರ್ ಸ್ಟ್ರೈಟ್ನರ್ ನಾನು ಯೂಸ್ ಮಾಡಿಲ್ಲ ನರ್ಗೆ ಮಾಡಲಿಕ್ಕೆ. ಇದಂತೂ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಸ್ಯಾರಿನ ಬ್ಲೌಸ್ ಹೊಲಿಸ್ಕೊಳ್ಳೋದ್ಕಿಂತ ಖಂಡಿತವಾಗ್ಲೂ ನಾನು ಯಾವ ಬ್ಲೌಸ್ ಇಲ್ಲಿ ಹಾಕಿದ್ದೀನೋ ಅದನ್ನು ಹಾಕೊಳ್ಳಿ, ತುಂಬ ರಿಚ್ ಲುಕ್ ಕೊಡುತ್ತೆ. ಹಾಗೆ ಯಾರೇ ನೋಡಿದ್ರೂ ನಾವು ತಗೋಬೇಕು ಈ ಬ್ಲೌಸ್ನ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಕ್ವಾಲಿಟಿನೂ, ಬ್ಲೌಸ್ ಕ್ವಾಲಿಟಿ ಸಕ್ಕತ್ ಅಂದರೆ ಸಖತ್ ಚೆನ್ನಾಗಿದೆ. ಆ್ಯಂಡ್ ಕೆಲವೊಬ್ರು ಕೇಳ್ತಾ ಇದ್ರು, ಅನಿತಾ ಮೀಶೋದಲ್ಲಿ ತಗೊಂಡಿರೋ ಸ್ಯಾರಿಗಳು ನಿಮ್ಮ ಹತ್ರ ಎಷ್ಟಿದೆ ಅದೆಲ್ಲ ತೋರಿಸ್ಬಿಡಿ, ಈಗ ಹಬ್ಬ ಬರ್ತಾ ಇರೋದ್ರಿಂದ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ನಾವು ಅದನ್ನು ತಗೊಳಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಅದಕ್ಕೆ ನಾನು ಇವಾಗ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಸ್ಯಾರಿದ್ನೇ ಆದಷ್ಟು ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಸ್ಯಾರಿ ಇದೆ, ಅದಂತೂ ನನ್ನ ಫೇವ್ರೇಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಅದು ಮುಂದೆ ತೋರಿಸ್ತೀನಿ, ಮಿಸ್ ಮಾಡಬೇಡಿ. ಅಂದರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಮಧ್ಯೆ ಮಧ್ಯೆ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನೋಡಿ, ನರ್ಗೆ ಇಲ್ಲಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕೂತಿದೆ ಅಂದ್ಬಿಟ್ಟು. ಕೈಲೂ ಕೂಡ ನಾನು ನೀವ್ಕೊಂಡಿಲ್ಲ, ಸುಮ್ಮನೆ ಹಿಂಗೆ ಮಾಡಿದ ತಕ್ಷಣ ಅಷ್ಟು ನೀಟಾಗಿ ಕೂತಿದೆ. ಹೋಪ್ ನಿಮಗೂ ಇದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬರು ಅವ್ರದ್ದು ಹಸು ಕರು ಹಾಕಿತ್ತು ಅಂತ ಹೇಳಿಬಿಟ್ಟು ಗಿಣ್ದಾಲ್ನ ಕೊಟ್ಟೋಗಿದ್ರು ಮನೆಗೆ ಬಂದು. ಸೊ ಹಂಗಾಗಿ ನನಗೂ ತುಂಬ ಇಷ್ಟ ಇದು, ಮಾಡಿದ್ದೆ. ಸೊ 2 ಬಟ್ಲು ಈ ಥರ ಮಾಡ್ಕೊಂಡಿದ್ದೆ, ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಇವಾಗ ತೆಗಿತಾ ಇದ್ದೀನಿ. ಸೊ ನೋಡಬೇಕು ಹೆಂಗೆ ಬಂದಿದೆ ಟೇಸ್ಟ್ ಅಂದ್ಬಿಟ್ಟು. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಈ ಗಿಣ್ಣ ಇಷ್ಟ ಆಗೋದಿಲ್ಲ, ಅವ್ರಿಗೇನೋ ಅನ್ನದ ಗಿಣ್ಣ, ಪುರಿ ಗಿಣ್ಣ ಅಂತ ಹೇಳಿಬಿಟ್ಟು ನಮ್ಮ ಹಸ್ಬೆಂಡ್ ಮನೆ ಕಡೆ ಮಾಡ್ತಾರೆ, ಅವ್ರಿಗೆ ಅದು ಇಷ್ಟ. ನಾವು ಚಿಕ್ಕದ್ರಿಂದ ಇದು ತಿನ್ಕೊಂಡು ಬಂದಿರ್ತೀವಲ್ಲ, ನನಗೆ ಈ ಗಿಣ್ಣ ಇಷ್ಟ. ಸೊ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ಅಂದರೆ ನಮ್ಮೂರಿಗೆ ಹೋಗಿದ್ದೆ ನನ್ನ ಹಸ್ಬೆಂಡ್ ಮನೆಗೆ, ಅಂದರೆ ನನ್ನ ಮನೆಯೇ ಅದು ಕೂಡ. ಸೊ ಹಳ್ಳಿಯಲ್ಲಿ ಶೂಟ್ ಮಾಡಿರೋ ಅಂಥದ್ದು. ಅಲ್ಲೇನೋ ತಿಂಡಿಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ, ಅಂದರೆ ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ನನಗಂತೂ ನಮ್ಮೂರಿಗೆ ಹೋದರೆ ಬರಲಿಕ್ಕೆ ಮನಸ್ಸಾಗಲ್ಲ. ಹಳ್ಳಿ ನೇಚರ್ ಆಗಿರ್ಬೋದು, ಏನೋ ಒಂಥರ ಫ್ರೀಯಾಗಿ ಇದ್ಬಿಡ್ತೀನಿ, ಏನು ಟೆನ್ಷನ್ನೇ ಇರಲ್ಲ, ವರ್ಕ್ ಪ್ರೆಷರ್ ಇರಲ್ಲ. ತೋಟ ಗೀಟ ನೋಡಿಕೊಂಡು ಮನೆ ಹತ್ರ ಕೋಳಿಗಳಿಗೆ ಮೇವು ಹಾಕ್ಕೊಂಡು, ಹಸು ನೋಡಿಕೊಂಡು ಒಂಥರ ಖುಷಿ ಆಗುತ್ತೆ ನನಗೆ ಹಳ್ಳಿಗೆ ಹೋಗ್ಬಿಟ್ರೆ. ಬಟ್ ಏನಿವೆ, ನಾವು ದುಡಿಲೇಬೇಕಲ್ವಾ. ಸೊ ನಮ್ಮ ವರ್ಕು ತುಂಬಾ ಇರುತ್ತೆ, ನನ್ನ ಕೆಲಸಗಳು. ಅದರಲ್ಲೂ ಆನ್ಲೈನ್ ವರ್ಕೇ ನಾವು ಜಾಸ್ತಿ ಇರುತ್ತೆ, ಗೂಗಲ್ಲು, ಯೂಟ್ಯೂಬು ಆ್ಯಂಡ್ ಬೇರೆ ಕಂಪ್ನಿನಲ್ಲೂ ಆನ್ಲೈನಲ್ಲಿ ನಾನು ವರ್ಕ್ ಮಾಡೋದ್ರಿಂದ. ಸೊ ನಾನು ನಾನು ಹಾಸನಿಗೆ ಹೋಗಲೇಬೇಕಿರುತ್ತೆ. ಸೊ ಹಾಗಾಗಿ ಬೇಗ ಬೇಗ ಓಡಬೇಕು. ಆ್ಯಂಡ್ ನಮ್ಮದೇ ಚಿಕನ್ ಅಂಗಡಿ ಇರೋದ್ರಿಂದ ಎನಿ ಟೈಮ್ ಫ್ರಿಡ್ಜಲ್ಲಿ ಚಿಕನ್ ಇದ್ದೇ ಇರುತ್ತೆ. ಕಬಾಬಿಗೆ ಕಲಿಸಿಟ್ಟಿದ್ದೆ, ತಿಂಡಿಗೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಬಾಬ್ ಕೂಡ ಮಾಡ್ಕೊಂಡು ಬಂದೆ. ಆ್ಯಂಡ್ ನಾನು ಇವತ್ತು ಬಂದಿದ್ದು ಯಾಕಪ್ಪ ಅಂದರೆ ಕರೆಂಟ್ ಅಕೌಂಟ್ ಮಾಡಿಸ್ಬೇಕಿತ್ತು ನಂದು. ಸೊ ಅಪ್ ಟು 20 lakhs ದುಡಿತೀವಿ ಇಯರ್ಲಿ ಅಂತ ಹೇಳಿದ್ರೆ 20 ಲಕ್ಷಕ್ಕೆ ನಮಗೆ ಸೇವಿಂಗ್ಸ್ ಅಕೌಂಟೇ ಸಾಕಾಗುತ್ತೆ. ಇಲ್ಲ ಅಂತ ಅಂದರೆ ಈಗ ಒಂದು ವರ್ಷಕ್ಕೆ 30 ಲಕ್ಷ 40 ಲಕ್ಷ ಸೊ ಈ ರೀತಿಯಾಗಿ ಸ್ಯಾಲ್ರಿ ಬಂದು ಟರ್ನ್ ಓವರ್ ಆಗ್ತಾ ಇದೆ ಅಂದರೆ ನಾವು ಕರೆಂಟ್ ಅಕೌಂಟೇ ಮೇಂಟೈನ್ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಆಡಿಟ್ರು ಹೇಳಿದರು. ಸೊ ಹಾಗಾಗಿ ಮೇಡಮ್ ಜಾಸ್ತಿ ಆಗ್ತಾ ಇದೆ, ನೀವು ಕರೆಂಟ್ ಅಕೌಂಟ್ ಮಾಡಿಸ್ಕೊಳ್ಳೋದೇ ಬೆಟರು, ಇದೇ ಥರ ಬಿಟ್ಕೊಂಡು ಹೋದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು. ಸೊ ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಈಗ ಸೀರಿಯಸ್ ಆಗಿ ತೊಗೊಂಡು ಇವಾಗೆಲ್ಲ ನೋಡಿದಿರಲ್ಲ, ಫೋನ್ಪೇ ಗೂಗಲ್ ಪೇ ಯೂಸ್ ಮಾಡಿದವ್ರಿಗೆಲ್ಲ ಜಾಸ್ತಿ ಟ್ಯಾಕ್ಸ್ ಎಷ್ಟು ಆಗ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಈಗ ಆಲ್ರೆಡಿ ನಾನು ಟ್ಯಾಕ್ಸ್ ಪೇಯರೇನೆ, ಬಟ್ ಕರೆಂಟ್ ಅಕೌಂಟ್ ನಾನು ಮಾಡಿಸಿರಲಿಲ್ಲ. ಕರೆಂಟ್ ಅಕೌಂಟ್ ಆದರೆ ನಾವು ಒಂದು ವರ್ಷಕ್ಕೆ ಕೋಟಿಗಟ್ಟಲೆ ನಮ್ಮದು ಸಂಬಳ ಬಂದ್ರೂ ಏನು ನಮಗೆ ಕೇಳೋರೇ ಇರೋದಿಲ್ಲ, ಟ್ಯಾಕ್ಸ್ ನಾವು ಕಟ್ಟಲೇಬೇಕಲ್ವಾ, ಕಟ್ತಾ ಇರ್ತೀವಿ. ಸೊ ಹಂಗಾಗಿ ಮಾಡಿಸ್ಕೊಂಬಿಡೋಣ ಅಂತ ಹೇಳಿ ಬಂದಿದ್ದೀನಿ. ನಮ್ಮೂರು ಅಂದರೆ ನಮ್ಮ ಹಳ್ಳಿ ಸೈಡೇ ನಮ್ಮದು ಬ್ಯಾಂಕ್ಗಳೆಲ್ಲ ನಾನು ಮೇಂಟೈನ್ ಮಾಡ್ತಾ ಇರೋದು, ಹಾಗಾಗಿ ಸ್ವಲ್ಪ ಹೋಗೋದಿದೆ. ಇವಾಗ ಹೊರಡಬೇಕು, ಬ್ಯಾಂಕಿಗೆ ಹೋಗ್ಬಿಟ್ಟು ಅದಾದ ನಂತರ ನಾನು ಹಾಸನಿಗೆ ಹೋಗ್ತೀನಿ. ಆ್ಯಂಡ್ ಇವತ್ತು ನಾನು ವೇರ್ ಮಾಡಿರೋ ಸ್ಯಾರಿ ಊರಿಗೆ ಹೋಗ್ಬೇಕಾದ್ರೆ ಇದು ಪಿಂಕ್ ಕಲರು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ತುಂಬ ಟ್ರೆಂಡಿಂಗಲ್ಲಿರುವಂಥ ಸ್ಯಾರಿ.
ಸೊ ಪ್ರೈಸ್ ಬಂದು 1178 ರೂಪಾಯಿ ಏನೋ ಇವಾಗಿದೆ, ಮಹಾ ಇಂಡಿಯನ್ ಸೇಲ್ ಅಂತ ನಡೀತಾ ಇರೋದ್ರಿಂದ. ಬಟ್ ಈ ಸ್ಯಾರಿ ನಾನು ತೊಗೊಂಡಾಗ 1600-700 ರೂಪಾಯೋ ಇತ್ತು. ಸೊ ಖಂಡಿತವಾಗ್ಲೂ ಯಾರೆಲ್ಲ ತಗೋತೀರಾ ಅವ್ರುಗಳು ಇವಾಗ ಈ ಟೈಮಲ್ಲಿ ತಗೊಳ್ಳಿ, ಸೇಲ್ ನಡೀತಾ ಇದೆ ಅಂತ ಅಂದೆ ಅಲ್ವಾ. ಸೊ ಫಸ್ಟ್ ಸ್ಯಾರಿ ತಗೋತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಈ ಸ್ಯಾರಿ ಅಂತೂ ಸೊ ನಮ್ಮ ಥರ ಏಜ್ ಅವ್ರು ಇದ್ದೀರಾ ಅಂದರೆ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅಂಗಡಿಗಳಲ್ಲೆಲ್ಲ ಏನಿಲ್ಲ ಅಂದರೂ 3000 ರೂಪಾಯಿ ಆದರೂ ಹೇಳ್ತಾರೆ. ಆ್ಯಂಡ್ ಇದು ಸ್ಟಿಚ್ಡ್ ಬ್ಲೌಸ್ ಬರುತ್ತೆ, ಹೊಲಿಸೋ ಅವಶ್ಯಕತೆನೇ ಇಲ್ಲ. ನೋಡಿ 3/4 ಸ್ಲೀವ್ ಬಂದಿರುತ್ತೆ, ಫ್ರೀ ಸೈಜ್ ಬ್ಲೌಸು, ಅಂದರೆ ತುಂಬ ದೊಡ್ಡದಾಗೇ ಇರುತ್ತೆ. ಆಲ್ಟ್ರೇಷನ್ ಮಾಡಿಸ್ಕೋಬೇಕು, ಲೂಸ್ ಏನಾದರೂ ಬಂತು ಅಂದರೆ ಸ್ವಲ್ಪ ಸ್ಲೀವ್ ಎಲ್ಲ ಇಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಸೊ ನಿಜವಾಗ್ಲೂ ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ನನಗೂ ವಿಡಿಯೋದಲ್ಲಿ ನಾನು ಅಷ್ಟೊಂದು ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಅನ್ನಿಸ್ಲಿಲ್ಲ. ಬಟ್ ರಿಯಲ್ ಆಗಿ ನಮ್ಮ ಹಸ್ಬೆಂಡೇ ಬಾಯ್ಬಿಟ್ಟು ಅಂದ್ಬಿಟ್ರು, ಅವನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಈ ಸ್ಯಾರಿಲಿ ಅಂದ್ಬಿಟ್ಟು. ನನಗೂ ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಈ ಸ್ಯಾರಿಲಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಒಟ್ಟಾರೆ ಮಿರರ್ ವರ್ಕ್ ಬರುತ್ತೆ, ಬಾರ್ಡರ್ ಇದು ರಿಯಲ್ ಮಿರರ್ ವರ್ಕು, ಅಂದರೆ ಕನ್ನಡಿ ಪೇಪರ್ ಮಿರರ್ ವರ್ಕ್ ಅಲ್ಲ. ಸಖತ್ತಾಗಿದೆ. ಈ ಬ್ಲೌಸ್ ಇಂದಾನೇ ಈ ಸ್ಯಾರಿ ಲುಕ್ ಕೊಡ್ತಾ ಇರುವಂಥದ್ದು. ಆ್ಯಂಡ್ ಬೇಗನೆ ಔಟ್ ಆಫ್ ಸ್ಟಾಕ್ ಆಗೋಗುತ್ತೆ. ನೀವು ಇವತ್ತು ನೋಡಿದ್ದೀರಾ ಅಂದರೆ ಬೆಳಿಗ್ಗೆ ನೋಡೋ ವರ್ಷದಲ್ಲಿ ಈ ಸ್ಯಾರಿ ಇರೋದಿಲ್ಲ, ಯಾಕೆಂದರೆ ಇಷ್ಟು ಕಡಿಮೆ ದುಡ್ಡಿಗೆ ಯಾರು ತಾನೇ ಬಿಡ್ತಾರೆ ಅಲ್ವಾ, ಎಲ್ಲರೂ ಬೇಗ ತಗೊಂಡಿರ್ತಾರೆ. ಸೊ ಹಂಗಾಗಿ ಸ್ಟಾಕ್ ಇದ್ದಾಗಲೇ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಆ ಟೈಮಲ್ಲಿ ನೀವು ಪರ್ಚೇಸ್ ಮಾಡಿಕೊಂಡ್ರೆ ಬೆಟರು. ಆ್ಯಂಡ್ ಇದರಲ್ಲಿ ಕಲರ್ಸ್ ಗ್ರೀನ್ ಕಲರ್ ಒಂದಿತ್ತು, ಬಟ್ ಅದಂತೂ ಬಿಡಿ 6 ತಿಂಗಳಿಂದ ನೋಡ್ತಾ ಇದ್ದೀನಿ ಔಟ್ ಆಫ್ ಸ್ಟಾಕಲ್ಲೇ ಇದೆ. ಸೊ ಹಂಗಾಗಿ ನಾನು ಕೂಡ ತೊಗೊಳಕ್ಕೆ ಆಗಿಲ್ಲ, ಅದು ತೊಗೊಂಡಾಗ ನಾನು ನಿಮಗೆ ತೋರಿಸ್ತೀನಿ. ಬಟ್ ಇವಾಗ ಪಿಂಕ್ ಮಾತ್ರ ಇದೆ. ಸೊ ನಾನು ಇದನ್ನು ತೊಗೊಂಡಿದ್ನಲ್ಲ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಈ ಸ್ಯಾರಿದ್ನು ಲಿಂಕ್ನ ಕೊಟ್ಟಿರ್ತೀನಿ. ಹೊರಗಡೆ ನಾವು ಬ್ಲೌಸ್ ಸ್ಟಿಚ್ ಮಾಡಿಸ್ತೀವಿ ಅಂದ್ರೇ, ಅದರಲ್ಲೂ ಈ ಥರ ಮಾಡಿಸ್ತೀವಿ ಅಂದರೆ ಒಂದು 800-1000 ಕೇಳ್ತಾರೆ. ಇಲ್ಲಿ ಬ್ಲೌಸ್ ಆಲ್ರೆಡಿ ಸ್ಟಿಚ್ ಆಗಿ ಬಂದಿದೆ, ರೆಡಿಮೇಡ್ ಬ್ಲೌಸ್ ಥರ, ಆ್ಯಂಡ್ ಸ್ಯಾರಿ. ಸೊ ಎರಡು ಸೇರಿ ಬರೀ ನಿಮಗೆ 1178 ರೂಪಾಯಿಗೆ ಮೀಶೋದವ್ರು ಕೊಡ್ತಾ ಇದ್ದಾರೆ. ಖಂಡಿತ ಪರ್ಚೇಸ್ ಮಾಡಿ. ಆ್ಯಂಡ್ ಇವಾಗ ಲಾಂಚ್ ಆಗಿರೋದೆ ಈ ಸ್ಯಾರಿ ಕೂಡ. ಇನ್ಮೇಲೆ ನೋಡಿ ಯಾವುದೇ ಅಂಗಡಿನಲ್ಲಿ ಈ ಥರ ಬೇಕಾದರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಈ ಥರ ಸ್ಯಾರಿ ನಿಮ್ಮ ಹತ್ರ ಇದೆಯಾ ಅಂತ ಕೇಳಿ, ಮಿನಿಮಮ್ ಅಂದರೂ 2800-3000 ರೂಪಾಯಿ ಹೇಳ್ತಾರೆ. ಆ್ಯಂಡ್ ಬ್ಯಾಕ್ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ, ಡೀಪು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಮಾಡಿಸ್ದಂಗಿದೆ. ಇಷ್ಟು ಚೆನ್ನಾಗಿ ಹೊಲಿಯೋರು ಹೊಲಿಯೋದಿಲ್ವೇನೋ ಟೈಲರ್ಸ್ಗಳು, ಮೀಶೋದಲ್ಲಿ ಅಷ್ಟು ಚೆನ್ನಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ 100/100 ಕೊಡ್ತೀನಿ, ಇಷ್ಟ ಆಯಿತು. ಇದು ಕ್ವಾಲಿಟಿನೂ ಅಷ್ಟೇ ಮಸ್ತ್ ಇದೆ. ನೀವು ಸೀರೆ ಬಂದಾಗ ನಿಮಗೆ ಅನಿಸುತ್ತೆ ಅನಿತಾ ಶಮಂತ್ ವಿಡಿಯೋಗಿಂತ ನಮಗೆ ಸೀರೆನೇ ತುಂಬ ಚೆನ್ನಾಗಿ ಬಂದಿದೆ ರಿಯಲ್ ಆಗಿ ಅಂದ್ಬಿಟ್ಟು. ಸೊ ಇವಾಗ ಹೊರಡ್ತಾ ಇದ್ದೀನಿ ಬ್ಯಾಂಕಿಗೆ. ಅಲ್ಲಂತೂ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಮೇಡಮ್ ಅಂತ ಮುಂಚೆನೇ ಹೇಳಿಬಿಟ್ರು, ಅಂದರೆ ಮುಂಚೆನೇ ಮ್ಯಾನೇಜರ್ಗೆ ಪರಿಚಯ ಇರೋದ್ರಿಂದ ಕಾಲ್ ಮಾಡಿದ್ದೆ ನಾನು. ಸೊ ಕರೆಂಟ್ ಅಕೌಂಟ್ ಎಲ್ಲ ಹೇಳಿದ್ರೆ ಒಂದು ಇಡೀ ದಿನ ಎಲ್ಲ ಆಗುತ್ತೆ ಮೇಡಮ್, ಅದರಲ್ಲಿ ತುಂಬ ಪ್ರೊಸೀಜರ್ಸ್ ಇರುತ್ತೆ, ಆನ್ಲೈನಲ್ಲೆಲ್ಲ ನಾವು ಅಪ್ಲಿಕೇಶನ್ ತಗೋಬೇಕು ಅಂತ ಹೇಳಿದ್ದಾರೆ. ನೋಡೋಣ ಹೋದಾಗ ಏನಾಗುತ್ತೋ, ಅಥವಾ ಇನ್ನೊಂದು ದಿನ ಹೋಗಬೇಕಾ ಏನು ಎತ್ತ ಗೊತ್ತಿಲ್ಲ. ಒಟ್ಟಾರೆ ನನ್ನದು ವರ್ಕೆಲ್ಲ ರಜೆ ಮಾಡಿಬಿಟ್ಟು ಇವತ್ತು ಹೋಗ್ತಾ ಇದ್ದೀನಿ. ಅದು ಕೆಲಸ ಆದರೆ ಬೇಗ ಹಾಸನ್ಗೆ ಹೋಗ್ತೀನಿ, ಇಲ್ಲಾಂದರೆ ಇನ್ನೊಂದು ದಿನ ಇಲ್ಲೇ ಇದ್ದು ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಂಡ್ ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ನಮ್ಮ ಕಡೆ. ಸೊ ನೋಡಿ ಬ್ಯಾಂಕ್ ನೆಲ ನೋಡಿ, ಜನಗಳೆಲ್ಲ ನೆಡ್ಕೊಂಡ್ಬಂದು ಮಣ್ಣಲ್ಲೇ ಎಷ್ಟು ಗಲೀಜಾಗಿದೆ ಅಂದ್ಬಿಟ್ಟು. ಸೊ ಇನ್ನೇನು ಮಾಡೋಕ್ಕಾಗತ್ತೆ. ಆ್ಯಂಡ್ ಫೈನಲಿ ಈ ಡ್ರೆಸ್ ತೋರಿಸ್ಲಿಲ್ಲ ಅಲ್ವಾ. ಸೊ ನೋಡಿ ಇದು ಕೂಡ ನಾನು ಮೀಶೋದಲ್ಲೇ ತೊಗೊಂಡಿರೋದು. ಇದಂತೂ ಡೈಲಿ ವೇರ್ಗೆ ಹಾಕಿಟ್ಟಿದ್ದೀನಿ ಬಿಡಿ. ನೋಡಿ ಸೊ ಈ ಥರ ಬರುತ್ತೆ, ಫ್ಲೋರಲ್ ಲೆಂತ್ ಇದು ಗೌನು. ತುಂಬಾ ಅಂದರೆ ತುಂಬ ಕಡಿಮೆ, ಮೇ ಬಿ ಒಂದು 300 ರೂಪಾಯಿ ಮೇಲೆ 400 ರೂಪಾಯಿ ಒಳಗೆ ಅಷ್ಟೇ ಇದೆ ಅನ್ಸುತ್ತೆ ಈ ಡ್ರೆಸ್ಸು. ಸ್ಲೀವ್ ನೋಡಿ ಎಷ್ಟು ಚಂದ ಉಂಟು. ಸೊ ಈ ಥರ ಬರಬೇಕಪ್ಪ ಸ್ಲೀವು, ಸಕ್ಕತ್ತಾಗಿ ಕಾಣಿಸ್ತವೆ. ಸೊ ನೋಡಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ, ಸೂಪರ್ ಡೂಪರ್ ಆಗಿದೆ. ಸೊ ಡೈಲಿ ವೇರ್ಗಾದ್ರೂ ಹಾಕಿ, ಹೊರಗಡೆನಾದ್ರೂ ಹಾಕಿ, ಬಟ್ ತುಂಬಾ ಬಾಳಿಕೆ ಬರುತ್ತೆ. ಜಾರ್ಜೆಟ್ ಕ್ಲಾತ್ ಅಂತ ಹೇಳ್ತಾರಲ್ವಾ, ಆ ಮೆಟೀರಿಯಲ್ ಇದು. ಸೊ ಹಂಗಾಗಿ ಬೇಗ ಕಲರ್ ಹೋಗೋದು ಏನೂ ಆಗಲ್ಲ, ಸುಕ್ಕಾಗೋದು ಏನೂ ಆಗಲ್ಲ ನೀವು ವಾಶ್ ಮಾಡಿದ್ರು. ಅಷ್ಟು ಚಂದ ಇದೆ. ನಂದು ಲಾರ್ಜು, ನಿಮ್ದು ಯಾವ ಸೈಜ್ ಇದೆ ನೋಡ್ಕೊಂಡು ಪರ್ಚೇಸ್ ಮಾಡಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಂಡ್ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ FB ನಲ್ಲಿ ಯಾರಾದ್ರೂ ನೋಡ್ತಾ ಇದ್ದೀರಿ ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಇನ್ನು ಯಾವ್ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿರಿ. ನಾನು ತರಿಸಿದಾಗ ನನ್ನ ಹತ್ರ ನೀವು ಕೇಳಿರೋ ಕಲೆಕ್ಷನ್ಸ್ ಇತ್ತು ಅಂದ್ರೆ ಖಂಡಿತ ವಿಡಿಯೋ ಮಾಡಿ. ಹಾಗೆ ನನ್ನ ಹತ್ರ ಇರೋ ಎಲ್ಲದೂ ಲಿಂಕ್ ಕೂಡ ನಿಮಗೆ ಕೊಡ್ತೀನಿ, ನೀವು ಕೂಡ ತಗೊಳ್ಳಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.